ಏನಿದು? ಅಯ್ಯೋ, ಏನಿದು? ಇದೇನು ಇದೇನು ಕೆನ್ನೆ ಎಲ್ಲ ಮಾಡ್ಕೊಂಡಿರೋದು ನೀನು? ಯಾರು ನೀನು? ಬ್ಯಾಟು ಬ್ಯಾಟು ನೀನು ಎಲ್ಲಿಗೈತಿ ಇವಾಗ? ಇದೆಲ್ಲ ಕೆನ್ನೆಲ್ಲ ಮಾಡ್ಕೊಂತ ಹೇಳಿದ್ರೇನ ನಿನಗೆ? ಪಾಪ್ರಾ ಊಟ ಮಾಡ್ದ? ಊಟ ಮಾಡಿಲ್ಲ? ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇದು ಗುರುಪ್ರವೇಶ ಆಗಿ ನೆಕ್ಸ್ಟ್ ಡೇ ಅದ್ರ ನೆಕ್ಸ್ಟ್ ಡೇ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ನಮ್ಮ ಬಟ್ಟೆಯ ಗಂಟು ಎಷ್ಟು ಇದೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅಲ್ಲಿ ಬೈತೈತೆ. ಹಿಡ್ಕೊ ಎಲ್ಲ ಹಿಡ್ಕೊ, ತೋರಿಸು ವಿಡಿಯೋ ಹಾಕು ಅಂತ. ಏನು ಅನಿಸ್ತಾ ಇಲ್ವ ನಿನ್ಗೆ ಹಿಂಗೆ ವಿಡಿಯೋ ಮಾಡ್ತಾ ಇದೆಯಲ್ಲ ಅಂತ ಬೈತೈತೆ. ಸೊ ಈ ನಮ್ಮ ಮನೇಲಿ ಪಾತ್ರೆಗಿಂತ ಬಟ್ಟೆ ಜಾಸ್ತಿ ಇದೆ ಗೈಸ್, ಬಟ್ಟೆಗಳು ಜಾಸ್ತಿ ಇದೆ. ಅದರಲ್ಲೂ ನಂದು ನಮ್ಮ ಮನೆಯವ್ರದ್ದು. ಸೊ ನನ್ನ ಮಗ ಗಾಂಧೀಜಿ ಥರ ಪೌಡ್ರನ್ನೆಲ್ಲ ಹಾಕ್ಕೊಂಡು ಬಂದಿದ್ದಲ್ಲ. ಸೊ ಹಾಗಾಗಿ ಅದೇ ಮೊದಲೇ ವಿಡಿಯೋ ಇರಲಿ ಅಂತ ಹೇಳಿ, ಕ್ಲಿಪ್ಪಿಂಗ್ ಇರಲಿ ಅಂತೇಳಿ ನಾನೇನು ವಾಯ್ಸ್ ಅವ್ರು ಕೊಟ್ಟಿಲ್ಲ ಆ ಕ್ಲಿಪ್ಪಿಂಗಿಗೆ. ಸೊ ಇಲ್ಲಿ ಅವನು ಏನೋ ಆಟ ಆಡ್ತಿರ್ತಾನೆ. ಪೌಡ್ರೆಲ್ಲ ಚೆಲ್ಕೊಂಡು ಅವನಿಗೆ ಹಬ್ಬ ಏನೋ ಸಿಗ್ದಂಗೆ ಆಗ್ಬಿಟ್ಟೈತೆ. ಇಲ್ಲಿ ಬಂದಮೇಲೆ ಈ ಮನೆಗೆ ಬಂದಮೇಲೆ ಈ ಒಂದು ಸ್ಯಾರಿ ಬಂದು ನನ್ನ ಮದುವೆಯಲ್ಲಿ ನಾನು ಉಟ್ಕೊಂಡಿದ್ದು 6 ವರ್ಷ ಆಗ್ತಾ ಬರ್ತೈತೆ. ಇನ್ನೂ ಒಂದು ಸಲಿನೂ ನಾನು ವೇರ್ ಮಾಡಿಲ್ಲ. ಸೊ ಇವಾಗ ಬಟ್ಟೆಗಳನ್ನೆಲ್ಲ ಆರ್ಗನೈಸ್ ಮಾಡಿಬಿಡೋಣ ಅಂಥೇಳಿ ಮೇಲ್ಗಡೆ ಬಂದೆ. ಒಂದೊಂದೇ ತೆಗಿತಾ ಇದ್ದೀನಿ. ಸೊ ಹಾಗಾಗಿ ಇದನ್ನು ತೋರಿಸೋಣ ಅಂತ ಅನ್ನಿಸ್ತು, ತೋರಿಸ್ತಾ ಇದ್ದೀನಿ. ಆವಾಗಲೂ ಬಟ್ಟೆಗಳ ಕೆಳಗಡೆ ಇತ್ತು, ಅದನ್ನೆಲ್ಲ ಎತ್ಕೊಂಡು ಬಂದು ಮೇಲ್ಗಡೆ ಶಿಫ್ಟ್ ಮಾಡಿದ್ವಿ, ಅದನ್ನೇ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ಸೀರೆಗಳನ್ನ ಇಟ್ಕೊಂಡು ಬಿಡೋಣ, ಆಮೇಲೆ ನಂದು ಡ್ರೆಸ್ ಮತ್ತು ಅರಿಶಿಂದು ಪ್ಯಾಂಟ್ ಶರ್ಟ್ಸ್ ಎಲ್ಲನೂ ಬೇರೆ ಏನಾದ್ರು ಆರ್ಗನೈಸ್ ಮಾಡೋಣ ಅಂಥೇಳಿ ಫಸ್ಟು ಹೋಗಿ ನಮ್ಮ ಅಮ್ಮಂದು ಕ್ಲಿಯರ್ ಮಾಡ್ತಿದ್ದೀನಿ. ನಂದು ಮತ್ತು ನಮ್ಮ ಅಮ್ಮಂದು ಇಬ್ಬರದ್ದು ಕ್ಲಿಯರ್ ಮಾಡ್ತಾಯಿದ್ದೀನಿ ಸ್ಯಾರಿಗಳ್ನ. ಸೊ ಆ್ಯಕ್ಚುಲಿ ಈ ಬೀರುಗೆ ಅರಿಶಿಣೆ ಪೇಂಟ್ ಮಾಡಿರೋದು ನೀವು ನೋಡ್ತಾ ಇರ್ಬೋದು. ಗೋಲ್ಡ್ ವಿತ್ ಮೆರೂನಲ್ಲಿ ಪೇಂಟ್ ಮಾಡಿದರೆ ಆ್ಯಕ್ಚುಲಿ ಇದು ಬ್ಲೂ ಇತ್ತು, ಒಂಥರ ಎಲ್ಲ ತುಕ್ಕಿಡ್ದಿರೋ ಥರ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಅರಿಶಿಣೆ ಪೇಂಟ್ ಅವರು ಮೇಲ್ಗಡೆ ಪೇಂಟ್ ಇಟ್ಟಿದ್ರು, ಕಬ್ಬನ್ನು ಕೊಡಿಯೋದು, ಅದನ್ನೇ ಕ್ಲೀನಾಗಿ ಹೊಡ್ಕೊಂಡು ಬಂದಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದೆಯಾ? ನಮ್ಮ ಬೀರು ಹೊಸ ಬೀರು ಥರ ಕಾಣಿಸ್ತೈತೆ. ಸೊ ಅದಾದಮೇಲೆ ಒಂದೊಂದೇ ಗಂಟು ಬಿಚ್ತಾ ಹೋಗ್ತಾಯಿದ್ದೀನಿ. ಸೊ ಇಲ್ಲಿ ಹೆಂಗೆ ಅಂತಂದರೆ ಬ್ಲೌಸಸ್ ಎಲ್ಲ ಒಂದು ಕಡೆ, ಮತ್ತು ಎಲ್ಲ ಪೆಟಿಕೋಟ್ಸ್ ಎಲ್ಲ ಒಂದು ಕಡೆ, ನಂದು ಸೀರೆ ಒಂದು ಕಡೆ, ನಮ್ಮ ಅಮ್ಮನ ಸೀರೆ ಒಂದು ಕಡೆ. ನಂದು ಸೀರೆ ಮಾತ್ರ ನಮ್ಮ ಅಮ್ಮನ ಜೊತೆಲಿ ಇಡ್ತಾ ಇರೋದು ನಾನು. ನನ್ನ ಡ್ರೆಸ್ಸು ಬೇರೆ ಕಡೆ ನಮ್ಮ ರೂಮಲ್ಲಿ ಇಟ್ಕೋತಾ ಇದ್ದೀನಿ. ಇದು ಬಂದು ನಮ್ಮ ಅಮ್ಮನ ರೂಮು, ನಮ್ಮಮ್ಮ ಮತ್ತು ನನ್ನ ತಂಗಿ ರೂಮು. ಬೇಡ್ದಿರೋದನ್ನೆಲ್ಲ ಒಂದು ಕಡೆ ಹಾಕ್ಬಿಟ್ಟು ಬೇಕಾಗಿರೋದೆಲ್ಲ ಒಂದು ಕಡೆ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮಂಗೆ ತೋರಿಸ್ಕೊಂಡು ಇದು ಬೇಕಾ, ಇದು ಬೇಡವಾ, ಎಲ್ಲಿ ಇಕ್ಲಿ, ಏನು ಮಾಡಲಿ ಅಂತ. ನಮ್ಮ ಅಮ್ಮ ಅಂತೂ ಬೈದು ಇದೇಂತಕ್ಕೆ ಇಷ್ಟು ತೊಗೋಬೇಕು, ತೊಗೊಂಡು ದುಡ್ಡೇ ಹಾಕ್ಕೊಳ್ರಿ ಅಂತ ಬೈತಾಯಿತ್ತು. ಒಂದು ಸಲ ಹಾಕ್ಕೊಳಕ್ಕೆ ಏಂತಕ್ಕೆ ಸಾವಿರಾನುಗಟ್ಟಲೆ ಕೊಟ್ಬಿಟ್ಟು ತಗೋಬೇಕು ನೀನು, ಹಿಂಗೆ ಇದು ಯಾರು ಇದನ್ನೆಲ್ಲ ಒಗೆಯೋರು ಅಂತ ಹೇಳ್ಕೊಂಡೆಲ್ಲ ಬೈತಾಯಿತ್ತು. ಇರಲಿ, ಏನೂ ಮಾಡೋಕ್ಕಾಗಲ್ಲ, ಅವ್ರು ಬೈತಾ ಇರೋದೇ, ನಾವು ಉಗಿಸ್ಕೊತಾ ಇರೋದೇ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದೊಂದೇ ಗಂಟು ತೆಗಿತಾಯಿದ್ರೆ ಒಂದೊಂದು ಬೇಡದಿರೋ ಆ ಗಂಟಲ್ಲಿ ಬೇಡದಿರೋದೇ ಜಾಸ್ತಿ ಇರುತ್ತೆ. ಇವಾಗ ಬೇರೆ ದಪ್ಪ ಆಗ್ಬಿಟ್ಟಿದ್ದೀನ, ಯಾವ ಬಟ್ಟೆ ಆಗ್ತಾಯಿಲ್ವಾ. ಸೊ ಎಲ್ಲ ತೆಗೆದು ಬೇರೆ ಕಡೆ ಇಡೋದು ಎಲ್ಲ ಇಟ್ಟಿದ್ದೀನಿ ಗೈಸ್. ಹಾಕ್ಕೊತೀನಿ, ಸಣ್ಣ ಆಗಿಬಿಟ್ಟು ಹಾಕ್ಕೊತೀನಿ, ಬಿಡಲ್ಲ. ಸೊ ನಾವು ಫಸ್ಟ್ ನಮ್ಮ ಅಮ್ಮಂದೆಲ್ಲ ಪೆಟಿಕೋಟ್ಸ್ನೆಲ್ಲ ಇಟ್ಬಿಡ್ತಾಯಿದ್ದೀನಿ. ನಮ್ಮ ಅಮ್ಮನ ಮನೆ ಹತ್ರ ಹಾಕೊಳ್ಳೋ ಸೀರೆಗಳು ಒಂದಷ್ಟು ಕೊಡಿಸ್ಬಿಟ್ಟೆ ಗೈಸ್ ನಾನು ಬೇರೆಯವ್ರಿಗೆ. ಅನಾಥಾಶ್ರಮಕ್ಕೆ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರೋವನ್ನ ಹಾಕ್ಬಿಟ್ಟು ಸುಮಾರು ಸೀರೆ ತಂದುಕೊಟ್ಟಿದ್ದೀನಿ ನಾನು. ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಒಂದೇ ಸೀರೆ ಹಾಕೋತಿದ್ದೆ ನಮ್ಮಮ್ಮ. ಸೊ ಅದಕ್ಕೆ ಏನು ಮಾಡಿಬಿಟ್ಟೆ, ಎಲ್ಲನೂ ಅನಾಥಾಶ್ರಮಕ್ಕೆ ಕೊಟ್ಬಿಡೋಣ ಅಂತೇಳಿ ಪ್ಯಾಕ್ ಮಾಡಿಬಿಟ್ಟು ಕೊಟ್ಬಿಟ್ಟೆ. ಅದಕ್ಕೆ ರಾಗ ಹೊಡಿತಾಯಿತ್ತು, ಇನ್ನೊಂದಷ್ಟು ದಿನ ಉಟ್ಕೋತಿದ್ದೆ ಹೆಂಗೆ ಅಂತ. ಅದಿದ್ದರೆ ತಾನೇ ಉಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟೆ. ಒಂದು 3 ಸೀರೆ ಬಿಡ್ಚಾಕಿ ಮಡಚಾಕಿ ಬಿಡ್ಚಾಕಿ ಹೋಗ್ದಾದ್ಮೇಲೆ ಅದೇ ಸೀರೆ ಅದಕ್ಕೆ ಕೊಟ್ಬಿಟ್ಟೆ.
ಸೊ ನಮ್ಮ ಅಮ್ಮನ ಹತ್ರ ಸ್ವಲ್ಪ ಬಾರ್ಡ್ರ್ ಸೀರೆ ಎಲ್ಲ ಒಂದು ಕಡೆ, ಸಿಂಪಲ್ ಸೀರೆ ಎಲ್ಲ ಒಂದು ಕಡೆ ಇಡ್ತಾಯಿದ್ದೀನಿ. ಸೊ ಅದಾದಮೇಲೆ ಒಂದಷ್ಟು ಕುಚ್ಚುಗಳನ್ನ ನಾನೇ ಹಾಕಿದ್ದೀನಿ ಸೀರೆಗಳಿಗೆ, ನನ್ನ ಸೀರೆಗಳಿಗೆ ಅದನ್ನೆಲ್ಲ ತೋರಿಸಿದ್ದೀನಿ. ಬಟ್ ಫಾರ್ವರ್ಡಲ್ಲಿ ಇಟ್ಟಿರೋದ್ರಿಂದ ಕ್ಲಾರಿಟಿಯಾಗಿ ಕಾಣಿಸಲ್ವೇನೋ ಮೇ ಬಿ. ಸೊ ನೋಡಿ ಬೇಕಾದರೆ ತೋರಿಸಿದ್ದೀನಿ. ಈ ಮನೆ ಕಟ್ಟೋದು ಈಸಿ ಅಂತ ಅನ್ನಿಸ್ಬಿಟ್ಟಿದೆ ಗೈಸ್. ಮನೆಯಲ್ಲಿ ಅದ್ರ ಜಾಗಕ್ಕೆ ಅದನ್ನು ಸೇರಿಸೋದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟೈತೆ ಗೈಸ್. ಮನೆ ಫಿನಿಶ್ ಆಗಿ ಮನೆ ಗೃಹಪ್ರವೇಶ ಆಗಿ 15 ದಿನ ಆಯಿತು. ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಮ್ಮ ಮನೆ ಇನ್ನೂ ಸೆಟಲ್ ಆಗಿಲ್ಲ. ಕೆಳಗಡೆ ಮನೇಲಿ ಒಂದಷ್ಟು ಇಟ್ಟಾಡ್ತೈತೆ, ಮೇಲ್ಗಡೆ ಮನೇಲಿ ಒಂದಷ್ಟು ಇಟ್ಟಾಡ್ತೈತೆ. ಕೆಳಗಡೆ ಇದ್ದರೆ ಮೇಲ್ಗಡೆ ಇರೋಲ್ಲ, ಮೇಲ್ಗಡೆ ಇದ್ದರೆ ಕೆಳಗಡೆ ಇರೋಲ್ಲ, ಹಂಗಾಗ್ಬಿಟ್ಟೈತೆ. ಇವಾಗೆಲ್ಲ ಒಂದು ಕಡೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಇನ್ನೂ ಮುಗಿದಿಲ್ಲ. ಯಾವಾಗ ಮುಗಿತದೆ ಗೊತ್ತಿಲ್ಲ. ಇನ್ನೂ ಅಪ್ರಾಕ್ಸಿಮೇಟ್ಲಿ 1 ವಾರ ಹಿಡಿಬೋದು, ಇನ್ನೂ 1 ವಾರ. ಸೊ ನೋಡೋಣ, ತಾಳ್ಮೆ ಇರಬೇಕು. ಮನೆ ಅದ್ರ ಜಾಗಕ್ಕೆ ಸೇರ್ಸೋಕ್ಕೆ ತಾಳ್ಮೆ ಇರಬೇಕು. ಇವಾಗ ಗೊತ್ತಾಗ್ತಾಯಿದೆ ನನಗೆ. ಬಾಡಿಗೆ ಮನೆಯಲ್ಲೇ ಅಂದರೆ ಹೆಂಗೆ ಗೊತ್ತಾ, ನಮಗೆ ಬೇಕಾಗಿರುವಷ್ಟು ಐಟಮ್ ಮಾತ್ರ ನಾವು ಇಟ್ಕೊಂಡಿದ್ವಿ. ಇವಾಗ ಹೆಂಗಾಗೋಯ್ತು ಅಂದರೆ 2 ಮನೆ ಐಟಮ್ಮು ನಮ್ಮ ಮನೇಲಿ ನಮ್ಮಮ್ಮನ ಹತ್ರ ಇದ್ದಿದ್ದು ನಮ್ಮ ಹತ್ರ ಇದ್ದಿದ್ದೆಲ್ಲ ಮಿಕ್ಸಪ್ ಆಯ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಲಾಟ್ ಅಂತ ಅನ್ನಿಸ್ತು, ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತು. ಈ ಸೀರೆ ಕುಚ್ಚು ಹಾಕ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಅದನ್ನೇ ತೋರಿಸ್ದೆ, ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಕೊಬಿಟ್ಟಿದ್ದೀನಿ. ಈ ಸೀರೆಗೆ ನಾನೇ ಕುಚ್ಚು ಹಾಕಿರೋದು. ಆ್ಯಕ್ಚುಲಿ ಬೇಬಿ ಕುಚ್ಚು ಮತ್ತು ಕ್ರೋಸ ಎಲ್ಲ ನಾನು ತುಂಬ ಚೆನ್ನಾಗಿ ಹಾಕ್ತೀನಿ. ತೋರಿಸ್ತೀನಿ, ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತೋರಿಸ್ತೀನಿ. ಸೊ ಈ ಸೀರೆಗೂ ಕುಚ್ಚು ನಾನೇ ಹಾಕ್ಕೊಂಡಿದ್ದು ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ತಡೀರಿ, ನಾನೇ ನೋಡ್ತಾಯಿದ್ದೀನಿ. ತೋರಿಸಿದ್ದೀನಿ ಎಸ್. ಬೇಗ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಈ ಸೀರೆಗೆ ನಾನೇ ಹಾಕ್ಕೊಂಡಿದ್ದು. ಈ ನನ್ನ ಎಲ್ಲ ಸೀರೆಗಳು ನಾನು ಕುಚ್ಚು ಹಾಕ್ಕೊಳ್ಳೋಕ್ಕೆಲ್ಲ ತಂದು ಮಾಡ್ಕೊಂಡಿದ್ದೀನಿ. ಒಂದು 7-8 ಸೀರೆಗೆ ಕುಚ್ಚು ಹಾಕ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದಕ್ಕೆ ಹಾಕ್ಕೊತೀನಿ ಮುಂದೆ. ಫ್ರೀಯಾಗಿರ್ತೀನಲ್ಲ, ಮಿಷಿನ್ ಬೇರೆ ತೊಗೊಂಡಿದ್ದೀನಿ, ಎಲ್ಲ ಹಾಕ್ಕೊತೀನಿ ಆಮೇಲೆ. ನಮ್ಮಮ್ಮ ಬಂದು ನೋಡ್ತಾಯಿದ್ದೆ, ಏನು ಮಾಡ್ತಾಯಿದ್ಯಾ ಅಂತ. ಹಿಡ್ತಾಯಿದ್ದೀನಿ, ಹೋಗಮ್ಮ ಅಂತ ರಾಗ ಬೇರೆ ಹೊಡಿತಾಯಿದ್ದೀನಿ ನಾನಲ್ಲಿ. ನನ್ನ ಮಗ ಬೇರೆ ಅಲ್ಲೊಂದು ಕಾಟ, ಇದು ಬಂದರೆ ಎಲ್ಲ ಎಳ್ಳಾಕ್ಬಿಡ್ತಾನೆ. ನಮ್ಮಮ್ಮ ಪಾಪು ನೋಡ್ಕೊತಾ ಇದ್ದು, ನಾನು ಅದಕ್ಕೆ ಸೀರೆಗಳನ್ನ ಎತ್ತಿಕ್ಬಿಡ್ತಾ ಇದ್ದೀನಿ. ಬಟ್ಟೆಗಳನ್ನ ತೊಗೊಳ್ಳೋದು ದೊಡ್ಡದಲ್ಲ ಗೈಸ್. ಬಟ್ಟೆಗಳನ್ನ ಮನೇಲಿ ನೀಟಾಗಿ ಜೋಡಿಸಿಟ್ಕೊಳ್ಳೋದು ದೊಡ್ಡ ವಿಷಯ. ನಾನು ಇವಾಗೆಲ್ಲ ಕ್ಲೀನಾಗಿ ಜೋಡಿಸಿಕ್ಕಿದ್ದೀನ, ಜಸ್ಟ್ ಒಂದು 15 ಡೇಸ್. ಅದು ಹೆಂಗಾಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಮುಂದೆ. ಎಳೆದು ಎಲ್ಲ ಕಚಪಿಚ ಆಗ್ಬಿಟ್ಟಿರ್ತದೆ. ಸುಮ್ಮನೆ ನಮ್ಮ ಸಮಾಧಾನಕ್ಕೆ ಇವಾಗಿನ ಪ್ರೆಸೆಂಟಬಲ್ಗೆ ಜೋಡಿಸ್ಕೊಂಡು ಇಟ್ಕೊತಾರದು. ನಮ್ಮ ಅಮ್ಮಗೆ ಇದು ಬೇಡ ಅದು ಬೇಡ ಅಂತ ವಾದ ಮಾಡ್ತಾಯಿತ್ತು. ಏನು ಮಾಡೋಕ್ಕಲ್ಲ, ಎಲ್ಲ ಚೆನ್ನಾಗಿರೋ ಸೀರೆಗಳು, ಬಾರ್ಡರ್ ಸೀರೆಗಳು ಅಂತ ಹೇಳ್ಬಿಟ್ಟು ನಾನು ಒಂದು ಕಡೆ ಎತ್ತಿಡ್ತಾ ಇದ್ದೀನಿ. ನಮ್ಮಮ್ಮ ಏನಂದರೆ ಈಚೆಗೆ ಹಾಕ್ಬಿಡ್ತಾಳೆ ಚೆನ್ನಾಗಿರೋ ಸೀರೆನು ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ನಿಂತಿರೋದು ಅಲ್ಲಿ. ಇದು ಹಾಕ್ಬೇಡ ಅದು ಹಾಕ್ಬೇಡ, ಅದೆತ್ತಿಕ್ಕು ಇದೆತ್ತಿಕ್ಕು ಅಂತ ಹೇಳ್ಕೊಂಡು ನಿಂತಿರೋದು. ಸೊ ನಮ್ಮಮ್ಮ ಹೇಳ್ದಂಗೆ ಮಾಡ್ತಾಯಿದ್ದೀನಿ ಅಲ್ಲಿ. ಇಲ್ಲಾಂತಂದರೆ ನನ್ನ ಊಸ್ಟ್ ಮಾಡಿಬಿಡುತ್ತೆ ನಮ್ಮಮ್ಮ, ಮಾತೇ ಸಾಕು. ಆ್ಯಕ್ಚುಲಿ ನನ್ನ ಮಗನಿಗೆ ಗೇಟ್ ಹಾಕ್ಸಿದ್ರೆ ಕೆಳಗಡೆ ಇಳಿಯಲ್ಲ, ಸೇಫ್ಟಿಯಾಗಿರ್ತಾನೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಗೇಟ್ ಹಾಕ್ಸಿದ್ರೆ ಅಚ್ಚುಕಟ್ಟಾಗಿ ಅವನು ಗೇಟ್ ತೆಗೆದ್ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು ಮೇಲ್ಗಡೆ ಹತ್ತುತ್ತಾನೆ ಗೈಸ್. ಯಾರು ಸಪೋರ್ಟು ಇಲ್ದಂಗೆ. ನಾನು ಈ ಮನೆಗೆ ಕರ್ಕೊಬರ್ಬೇಕಾದ್ರೆ ಅಯ್ಯೋ ಆ ಮನೆಯಿಂದ ಈ ಮನೆಗೆ ಹೆಂಗೆ ಅಡ್ಜಸ್ಟ್ ಆಗ್ತಾನೋ ನನ್ನ ಮಗ. ಅಲ್ಲಿ ಸ್ವಲ್ಪ ಬೀದಿಗೆ ಬರ್ತಾಯಿದ್ನಲ್ವ, ಸ್ವಲ್ಪ ಅಲ್ಲೆಲ್ಲ ಅಡ್ಜಸ್ಟ್ ಆಗಿದ್ದ. ಇಲ್ಲಿ ಹೆಂಗಪ್ಪ ಅಡ್ಜಸ್ಟ್ ಆಗ್ತಾನೆ, ಆಟ ಮಾಡ್ತಾನೆ, ನಾನು ಕರ್ಕೊಂಡು ಹೋಗು ಅಂಥೇಳಿ ಅಂತ ಅಂದ್ಕೊಂಡೆ. ಬಟ್ ನನ್ನ ಮಗ ಇಲ್ಲಿಗೆ ಬಂದು ಸೇರಾದ್ಮೇಲೆ ಅಲ್ಲಿಗೆ ಒಂದು ಸಲಿಗೂ ನೆನಪಿಸ್ಕೊಳ್ಳೇ ಇಲ್ಲ ಹಳೆ ಮನೆ ಗೈಸ್. ನಾವು ಇದ್ದಿದ್ದು ಬಾಡಿಗೆ ಮನೆ. ಕರೆದ್ರೂ ಬರಲ್ಲ, ಬಾರು ಅಲ್ಲಿಗೆ ಹೋಗೋಣ, ಬರಲ್ಲ ಅಂತ ಕರೆಕ್ಟಾಗಿ ಹೇಳ್ತಾನೆ. ಬೇಡ ನಾನು ಬರಲ್ಲ ಅಂತ ಹೇಳ್ತಾನೆ. ಸೊ ನಾನು ಅಂದ್ಕೊಂಡಿದ್ದೆ ಸ್ವಲ್ಪ ಬಿಡ್ಸೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ, ಬಟ್ ಸ್ಟಿಲ್ ಅಡ್ಜಸ್ಟ್ ಆದ. ಆ್ಯಕ್ಚುಲಿ ಇಲ್ಲೇ ಚೆನ್ನಾಗಿ
ಚೆನ್ನಾಗಿದ್ದಾನೆ. ಅಲ್ಲೆಲ್ಲ ಸ್ವಲ್ಪ ರೋಡ್ಗೆ ಹತ್ರ ಅಲ್ವಾ, ಅವ್ನಿಗೆ ಆಟ ಆಡೋಕ್ಕೆ ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋಕ್ಕೆಲ್ಲ ಹಿಂಸೆ ಆಗ್ತಾಯಿದೆ. ನೀವು ನೋಡ್ತಿರ್ಬೋದು ಹೆಂಗೆ ಹತ್ತುತ್ತಾ ಇದ್ದಾನೆ ಗೇಟ್ ಮೇಲೆ ಅಂತ. 4 ಹತ್ತುತ್ತಾನೆ. ಆ 4 ಪಟ್ಟಿ ಇದೆಯಲ್ಲ, 4-5 ಪಟ್ಟಿ ಹತ್ತುತ್ತಾನೆ ಮೇಲ್ಗಡೆ. ಸೊ ಇದನ್ನೆಲ್ಲ ಇವಾಗ ತಪ್ಪಿಸ್ಬೇಕು. ಸೊ ನನ್ನ ತಂಗಿಗಂತೂ ಒಸಿ ಕಾಟ ಕೊಡಲ್ಲ, ಒಸಿ ಮಾತು ಕಲ್ತಿಲ್ಲ ನನ್ನ ಮಗ. ಸಿಕ್ಕಾಪಟ್ಟೆ ಮಾತಾಡ್ತಾನೆ. ಇದೇನು ಅದೇನು, ಅದು ಯಾಕೆ ಹಿಂಗೆ, ನಂಗೆ ದೋಸೆನೇ ಬೇಕು, ಇಡ್ಲಿನೇ ಬೇಕು ಅಂತ ಕೇಳ್ತಾನೆ. ಇವಾಗಲೇ ಪಪ್ಪಂಗೆ ಫೋನ್ ಮಾಡಿಕೊಡು, ನಾನು ತಿಂಡಿ ಕೇಳಬೇಕು ಅಂತಾನೆ ಬಂದರೆ ನೀವು ಹೆಂಗೆ ನೋಡಿ, ಅವಳಿಗಂತ ಹಿಂಸೆ ಕೊಟ್ಟು ಹಾಕ್ಬಿಡ್ತಾನೆ. ಸೊ ಈ ವಿಡಿಯೋ ಇಷ್ಟ ಗೈಸ್, ಈ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.